ನಮ್ಮ ಈ ಸೆಮಿಸ್ಟರ್ ಅಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ಕಾನೂನಿನ ಸಬ್ಜೆಕ್ಟ್ ಇದು ಒಂದೇ ಸರ್ ಕಾಣ್ತಾ ಇರೋದು ಲೀಗಲ್ ಮೆಥಡ್ಸ್ ಅಂತೆ. ಏನ್ ಕೇಳಿದ್ರು ಲಾ ಲಾ ಅಂತ ಏನಾದ್ರು ನಾವೆಲ್ಲ ಎಲ್ ಎಲ್ ಬಿ ಅಂತ ಬಂದ್ವಿ. ಎಲ್ ಎಲ್ ಬಿ ಅಂತ ಬಂದ್ರೆ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ ಓದಿಸ್ತಾ ಇದಾರೆ, ಪೊಲಿಟಿಕಲ್, ಹಿಸ್ಟ್ರಿ, ಸೈನ್ಸ್ ಎಲ್ಲ. ಲಾ ಸಬ್ಜೆಕ್ಟ್ ಅಂತ ನಮಗೆ ಏನಾದ್ರು ಕಾಣ್ತಾ ಇರೋದಂದ್ರೆ ಇದೇ ಸಬ್ಜೆಕ್ಟ್. ಇದನ್ನ ಅರ್ಥ ಮಾಡ್ಕೋಬೇಕು ಏನ್ ಆಕ್ಚುಯಲ್ ಆಗಿ ಓದ್ತೀವಿ ಅಂತ. ನೋಡಿ, ಸಿಂಪಲ್ ಆಗಿ ನೋಡಕ್ಕೆ ಬೇರೆ ಸಬ್ಜೆಕ್ಟ್ಸ್ ಗಳು ಕಂಪೇರ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಕಾಣುವಂತ ಸಬ್ಜೆಕ್ಟ್ ಇದು, ಆಯ್ತಾ. ಸಿಂಪಲ್ ಆಗಿದೆ ಸಿಲೆಬಸ್, ಸ್ವಲ್ಪನೇ ಸಿಲೆಬಸ್ ಇದೆ, ಜಾಸ್ತಿ ಏನ್ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ. ವೆಲ್ ಎನಿಹೌ 5 ಯೂನಿಟ್ ನ ಬಗ್ಗೆ ನಾನು ಕಂಪ್ಲೀಟ್ ಒಂದು ಐಡಿಯಾನ ಕೊಟ್ಬಿಡ್ತೀನಿ. ಒಂದೇ ಒಂದು ವಿಡಿಯೋದಲ್ಲಿ 5 ಯೂನಿಟ್ ನ ಅರ್ಥ ಮಾಡ್ಕೊಳ್ತೀರಾ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 100%. ಯಾವ್ಯಾವ ಯೂನಿಟ್ ಏನೇನ್ ಮಾತಾಡ್ತಾ ಇದೆ, ಏನೇನ್ ಕಲಿತೀರಾ 100% ಆಗಿ ಕಲಿಯೋಣ. ಒಂದು 10 ನಿಮಿಷ ಟೈಮ್ ಕೊಟ್ಟು ಕಂಪ್ಲೀಟ್ ಆಗಿ ಏನೇನ್ ಯಾವ್ಯಾವ ಯೂನಿಟ್ ಹೇಳುತ್ತೆ ಅಂತ ಒಂದ್ಸಲ ನೋಡ್ಕೊಂಡ್ಬಿಡಿ, ಆಯ್ತಾ. ವೆಲ್ ಇದಿಷ್ಟು ನೋಡಿದ್ರೆ ಜಾಸ್ತಿ ಅನ್ಸುತ್ತೆ. ಒಂದೊಂದೇ ಯೂನಿಟ್ ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದು ಲಾಸ್ಟಿಗೆ ಮತ್ತೊಂದ್ಸಲ ನಿಮ್ಮ ಸಿಲೆಬಸ್ ಕಾಪಿ ನೋಡ್ಕೊಂಡು ನೀವು ಹೋಗ್ತಾ ಇರಿ, ಆಯ್ತಾ. ಸೊ ವೆಲ್ ಈಗ ಫಸ್ಟ್ ಯೂನಿಟ್ ಏನ್ ಹೇಳುತ್ತೆ, ಯಾವಾಗ್ಲೂ ಹೇಳಿದೀನಿ, ಯಾವಾಗ್ಲೂ ಕೂಡ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಬಗ್ಗೆನೇ ಮಾತಾಡುತ್ತೆ. ಆ ಸಬ್ಜೆಕ್ಟ್ ಅಂದ್ರೆ ಏನು, ಯಾಕೆ ಆ ಸಬ್ಜೆಕ್ಟ್ ನ ಮಾಡಿದ್ದಾರೆ, ಆ ಸಬ್ಜೆಕ್ಟ್ ನ ಮೂಲ ಏನು, ಅದನ್ನ ಮಾಡಿರ್ತಾರೆ. ಲೀಗಲ್ ಅಂತಂದ್ರೆ ಅದ್ರದ್ದು ಇನ್ನೊಂದು ಅರ್ಥನೇ ಲಾ ಅಂತ ಅಲ್ವಾ. ಸೊ ಲಾ ಅಂತಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ, ಕಾನೂನು ಅಂತ ಕರಿತೀವಿ. ಅಂತಂದ್ರೆ ಲೀಗಲ್ ಮೆಥಡ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಕಾನೂನಿನ ಮೆಥಡ್ಸ್ಗಳು ಯಾವ್ಯಾವು ಅಂತ. ಕಾನೂನನ್ನ ನಾವೇನಾದ್ರೂ ನೋಡ್ತಿದೀವಿ ಅಂತಂದ್ರೆ ಆ ಕಾನೂನನ್ನ ನೀವು ಸರಿಯಾಗಿ ಅಡಾಪ್ಟ್ ಮಾಡ್ಕೊಳಕ್ಕೆ ಏನೇನ್ ನಿಮ್ಮ ಹತ್ರ ನಾಲೆಜ್ ಇರಬೇಕು ಅಂತ. ಏನೇನ್ ಇರಬೇಕು, ಫಸ್ಟ್ ಲಾ ಅಂದ್ರೆ ಏನಂತ ಗೊತ್ತಿರಬೇಕು, ಲಾ ಯಾಕೆ ಯೂಸ್ ಮಾಡ್ತೀವಿ ಗೊತ್ತಿರಬೇಕು, ಆ ಲಾನ ಯಾವ ರೀತಿ ಟೆಕ್ನಿಕ್ ಆಗಿ ಯೂಸ್ ಮಾಡ್ಬೇಕು ಅಂತ ಗೊತ್ತಿರಬೇಕು, ರಿಸರ್ಚ್ ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಿರಬೇಕು. ಇವೇ ವಿಷಯಗಳಲ್ವಾ. ಇದೇ ವಿಷಯಗಳನ್ನ ನಿಮಗೆ ಯೂನಿಟ್ ವೈಸ್ ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಹಾಗಿದ್ದಲ್ಲಿ ಯೂನಿಟ್ 1 ಏನ್ ಮಾಡಿದ್ದಾರೆ, ಯೂನಿಟ್ 1 ಫಸ್ಟ್ ಥಿಂಗ್ ಲಾ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ಕಲಿಬೇಕು. ಲಾ ನಮಗೆ ಯಾಕೆ ಬೇಕು, ಬೇಕಾ ಲಾ, ಅದೇ ನಿಜವಾಗ್ಲೂ ಬೇಕಾ. ಲಾ ಇಲ್ಲ ಅಂದ್ರೆ ನಡೀತಾನೆ ಇರ್ಲಿಲ್ವಾ, ಕಾನೂನೇ ಇಲ್ಲ ಅಂದ್ರೆ ನಡೀತಾನೆ ಇರ್ಲಿಲ್ವಾ. ಹೇಗ್ ನಡೀತಿತ್ತು ಕಾನೂನೇ ಇಲ್ಲ ಅಂತಂತಂದ್ರೆ, ಯಾರ ಮಾತು ಎಲ್ಲಿ ಕೇಳ್ತಾ ಇದ್ರು. ಕಾನೂನು ಇದ್ದೇ ಯಾರು ಕೂಡ ಯಾರ ಮಾತು ಕೇಳಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದೆ ಎಲ್ಲಾ ಸಿಗ್ನಲ್ಸ್ ಅಲ್ಲೂ ಇದೆ, ಸಿಗ್ನಲ್ ಜಂಪ್ ಮಾಡೋ ಹಾಗಿಲ್ಲ, ಹೆಲ್ಮೆಟ್ ಹಾಕ್ಲೇಬೇಕು, ಎಕ್ಸಾಂಪಲ್ ಹೇಳ್ತಾ ಇರೋದು. ಇದ್ದೇ ಕೇಳ್ತಾ ಇಲ್ಲ, ಫೈನ್ ಹಾಕ್ತಿವಿ, ಕಾನೂನು ಇದೆ ಅಂತಂದ್ರು ಕೂಡ. ಹಾಗಿದ್ದಲ್ಲಿ ಯಾರ ಮಾತು ಕೇಳ್ತಾರೆ. ಸೊ ಕಾನೂನಿನ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಅದೇ ಲೀಗಲ್ ಪ್ರೋಸೆಸ್ ನ ಅವಶ್ಯಕ ಅಂಶಗಳು ಏನಿದೆ, ಅದ್ರ ಎಸೆನ್ಷಿಯಲ್ಸ್ ಗಳು ಏನಿದೆ, ಅದ್ರ ಎಸೆನ್ಸ್ ಏನಿದೆ, ಆಯ್ತಾ. ಸೊ ಇಂಥ ವಿಷಯಗಳನ್ನ ನೀವು ಫಸ್ಟ್ ಯೂನಿಟ್ ಅಲ್ಲಿ ಕಲಿತೀರಾ. ಏನೇನ್ ಕಾರ್ಯಗಳಿದೆ ಇಂಥ ವಿಷಯಗಳನ್ನ ನೀವು ಕಲಿತಾ ಹೋಗ್ತೀರಾ. ವೆಲ್ ಇದಿಷ್ಟಾದ್ಮೇಲೆ ಲೀಗಲ್ ಮೆಥಡ್ಸ್ ಅಲ್ಲಿ ಯೂನಿಟ್ ನಂಬರ್ 2 ಎಂಟ್ರಿ ಕೊಡ್ತೀರಾ. ಯೂನಿಟ್ ನಂಬರ್ 2 ಬೇಸಿಕಲಿ ಏನು ಲಾ ಅಂದ್ರೆ ಏನು ಇದನ್ನೆಲ್ಲ ಕಲ್ತಿರ್ತೀರಲ್ವಾ. ಸೊ ಇದ್ರದ್ದು ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಇರುತ್ತೆ. ಏನಿರುತ್ತಿದ್ರು ಎಕ್ಸ್ಟೆನ್ಷನ್ ಪಾರ್ಟ್ ಅಂತಂದ್ರೆ ಯೂನಿಟ್ 2 ಈ ಲೀಗಲ್ ಪ್ರೋಸೆಸ್ ಅಂತ ನಾವ್ ಏನ್ ಕರಿತೀವಲ್ವಾ, ಆ ಲೀಗಲ್ ಪ್ರೋಸೆಸ್ ನ ಒಂದು ವಿಶಿಷ್ಟ ಲಕ್ಷಣಗಳೇನು, ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ಗಳು ಏನಿದೆ. ಯಾವ ಯಾವ ಲೀಗಲ್ ಪ್ರೋಸೆಸ್ ಅಂದ್ರೆ ಏನ್ ಗೊತ್ತಾ, ಕೋರ್ಟು, ನಿಮ್ಮ ಸೀನಿಯರ್ ಲಾಯರ್ಸ್ಗಳು ಇವ್ರನ್ನೆಲ್ಲ ನೋಡ್ತಿರ್ತೀರಲ್ವಾ ನೀವು. ಕೋರ್ಟಿಗೆ ಹೋಗ್ಬಿಟ್ಟು ಅವರು ಸಿವಿಲ್ ಕೇಸ್ನ ನಡೆಸ್ತಾರೆ, ಕ್ರಿಮಿನಲ್ ಕೇಸ್ನ ನಡೆಸ್ತಾರೆ. ನೀವು ನಡೆಸೋರೆ ನಾಳೆ ದಿನ ಒಂದಿನ, ಆಯ್ತಾ. ಸ್ವಲ್ಪ ದಿನಗಳಿದೆ ಅಷ್ಟೇ, ಸ್ವಲ್ಪ ದಿನಗಳಂದ್ರೆ ತಿಂಗಳು ವರ್ಷಗಳಿದೆ, ಆಗುತ್ತೆ, ನೀವು ನಡೆಸ್ತೀರಾ. ಕ್ರಿಮಿನಲ್ ಕೇಸ್ ನಡೆಸ್ತಾರೆ, ಸಿವಿಲ್ ಕೇಸ್ ನಡೆಸ್ತಾರೆ, ಇನ್ನೊಂದು ಯಾವ್ದೋ ಕೇಸ್ ನಡೆಸ್ತಾರೆ, ಇದು ಯಾವ್ದು ಕಾನ್ಸ್ಟಿಟ್ಯೂಷನ್ ಕೇಸ್ ನಡೆಸ್ತಾರೆ, ಹೈಕೋರ್ಟ್ ಅಲ್ಲಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ. ಎಲ್ಲಾ ಕೋರ್ಟ್ ಅಲ್ಲಿ ಹೋಗಕ್ಕೆ ಯಾವ ರೀತಿ ಪ್ರೋಸೆಸ್ ಇದೆ ಅಂತ ಹೇಳಿ ಕಲಿತೀರಾ. ಆಮೇಲೆ ಲೀಗಲ್ ರೂಲ್ಸ್ ಅಂಡ್ ಸೊಸೈಟಿ ಏನ್ ಮಾತಾಡುತ್ತೆ, ಕಾನೂನಿನ ಪ್ರಕಾರ ಈ ರೂಲ್ಸ್ ಮತ್ತೆ ಸಮಾಜಗಳು ಯಾವ ರೀತಿ ಮಾತಾಡುತ್ತೆ ಅನ್ನೋದನ್ನ ಯೂನಿಟ್ 2 ಕಲಿತೀರಾ. ಯೂನಿಟ್ 3 ಎಂಟ್ರಿ ಕೊಡ್ತೀರಾ. ಯೂನಿಟ್ 3 ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಯೂನಿಟ್ 3 ಅಲ್ಲಿ ಕಲಿಯುವಂತ ವಿಷಯಗಳೇನು ಅಂತಂತಂದ್ರೆ, ಡಿವಿಷನ್ ಆಫ್ ಲಾ. ಲಾದು ಯಾವ ಯಾವ ವಿಭಾಗಗಳು ಇವೆ ಅಂತಂದ್ರೆ, ಯಾವ ಯಾವ ಸಬ್ ಬ್ರಾಂಚ್ ಗಳಿದಾವೆ ಲಾದು ಅಂತ ಕಲಿತೀರಾ. ಆಮೇಲೆ ನೀವು ಲೈಬ್ರರಿನ ಯಾವ ತರ ಯೂಸ್ ಮಾಡಬೇಕು ಲಾದು ಅಂತ ಕಲಿತೀರಾ. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲಾದಲ್ಲಿ ಒಂದೆರಡು ಬುಕ್ ಇಲ್ಲ. ನೀವು ಯಾವುದೇ ಆಫೀಸಿಗೆ ಹೋದ್ರು, ಲಾಯರ್ ಆಫೀಸಿಗೆ ಹೋಗಿ ನೋಡಿ ನೀವು, ಎಷ್ಟೋ ನೂರಾರು ಬುಕ್ಸ್ ಗಳನ್ನು ಇಟ್ಕೊಂಡಿರ್ತಾರೆ, ಸಾವಿರಾರು ಬುಕ್ಸ್ ಗಳನ್ನು ಇಟ್ಕೊಂಡಿರ್ತಾರೆ. ಆದ್ರೆ ಎಲ್ಲದನ್ನು ಓದ್ತಾರಾ, ಇಲ್ಲ. ಯಾವ ಬುಕ್ ಯಾವ ಟೈಮಲ್ಲಿ ಯಾವ್ದನ್ನ ತಕ್ಕೋಬೇಕು ಗೊತ್ತಿರುತ್ತೆ. ಅದನ್ನ ನಿಮಗೆ ಅರ್ಥ ಮಾಡ್ಸಕ್ಕೋಸ್ಕರ ಯಾವ ರೀತಿ ನೀವು ಲೈಬ್ರರಿನ ಯೂಸ್ ಮಾಡ್ತೀರಾ ಅನ್ನೋದಕ್ಕೆ, ಯಾವ ಲಾನ ಯಾವ ತರ ಫೈಂಡ್ ಮಾಡ್ತೀರಾ, ಲೀಗಲ್ ಆಗಿರುವಂತ ನಿಮ್ಮ ಹತ್ರ ಮೆಟೀರಿಯಲ್ಸ್ ಗಳು ಯಾವ್ಯಾವ ಸಾಮಗ್ರಿಗಳಿದೆ. ಅದಾದ್ಮೇಲೆ ಡಿಬೇಟ್ಸ್ ಗಳು ಅಂತಂದ್ರೆ ಏನು, ಅಸೆಂಬ್ಲಿಯಲ್ಲಿ ಅಂತಂದ್ರೆ ನಮ್ಮ ಇದಿದೆಯಾ ಅಲ್ವಾ, ಇದು ಯಾವುದು MLA ಅವರೆಲ್ಲ ಕೂರ್ತಾರಲ್ವಾ, ಅಲ್ಲಿನ ಡಿಬೇಟ್ಸ್ ಗಳು ಯಾವ ರೀತಿ ನಡೆಯುತ್ತೆ, ಲಾ ರಿಪೋರ್ಟ್ಸ್ ಗಳನ್ನ ಯಾವ ರೀತಿ ಸ್ಟಡಿ ಮಾಡೋದನ್ನ ಕಲಿತೀರಾ. ಆಮೇಲೆ ಸ್ಟ್ಯಾಟ್ಯೂಟ್ಸ್ ಗಳನ್ನ, ಗೆಜೆಟ್ಸ್ ಗಳನ್ನ, ರಿಪೋರ್ಟ್ಸ್ ಆಫ್ ಕಮಿಷನ್ಸ್ ಗಳನ್ನ, ಇದನ್ನ ಎಲ್ಲದನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀರಾ ಅಂತಂದ್ರೆ, ಬೇಸಿಕಲಿ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಲಾನ ನೀವು ಎಲ್ಲೆಲ್ಲಿ ಹುಡುಕ್ಬೇಕು, ಯಾವ ತರ ಅರ್ಥ ಮಾಡ್ಕೋಬೇಕು, ಲಾ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಮ ಶಾಸನಗಳು ನೋಡ್ತಾ ಇದ್ದೀರಾ, ಗೆಜೆಟ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ, ರಿಪೋರ್ಟ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ, ಡಿಬೇಟ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ನೀವು ಲಾನ ಅರ್ಥ ಮಾಡ್ಕೊಳ್ಳುವಂತ ಕಾನ್ಸೆಪ್ಟ್ ಹೇಳ್ಕೊಟ್ಟಿರುವಂತದ್ದು. ಇದು ಯೂನಿಟ್ ನಂಬರ್ 3 ಅಲ್ಲಿ ಕಲಿತಾ ಸ್ಟಡಿ ಮಾಡ್ಬೇಕಾದ್ರೆ ಯಾವ ಬುಕ್ಸ್ ಗಳನ್ನ ನೀವು ಓದ್ಬೇಕು. ಯಾಕಂದ್ರೆ ನಿಮ್ಮ ಲಾ ಸಬ್ಜೆಕ್ಟ್ ಅಂತಂದ್ರೆ ಬೇರೆ ಬುಕ್ಸ್ ಗಳೆಲ್ಲ ಇದೆಯಲ್ಲ ಸಾಮಾಜಿಕವಾಗಿ ಹಾಗೆ ಸಿಕ್ಬಿಡುತ್ತೆ. ಬಟ್ ಲಾ ಸಬ್ಜೆಕ್ಟ್ ಇದೆಯಲ್ಲ, ಇಟ್ಸ್ ಒನ್ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಕರಿತೀವಿ ನಾವು. ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇಲ್ಲಿ ಪ್ರೊಫೆಷನಲ್ ಕೋರ್ಸ್ ಅಂತ ನಿಮ್ನೆಲ್ಲ ಕರೀತಾರೆ, ಆಯ್ತಾ. ಪ್ರೊಫೆಷನಲ್ ಕೋರ್ಸ್, ವೃತ್ತಿಪರ ಕೋರ್ಸ್ ಅಂತ ಕರಿತೀವಿ ನಾವು ಇದನ್ನ. ಯಾಕೆ ವೃತ್ತಿಪರ ಕೋರ್ಸ್ ಅಂತೀವಿ ಅಂದ್ರೆ,
ಇಟ್ಸ್ ಅ ಡೈಲಿ ಇಂಪ್ರೂವ್ಮೆಂಟ್. ಇಲ್ಲಿ ಡೈಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಡೈಲಿ ಅಪ್ಡೇಟ್ ಇರುತ್ತೆ. ಆಮೇಲೆ ಒಂದ್ಸಲ ನಂದು LLB ಮುಗೀತು ಓದೋದಾಯ್ತೇನೋ ಅಂತಲ್ಲ, ನೀವು ಡೈಲಿ ಓದ್ತಾನೆ ಇರಬೇಕು. ಡೈಲಿ ಕಾನೂನುಗಳು ಚೇಂಜ್ ಆಗ್ತಾ ಇರುತ್ತೆ, ಡೈಲಿ ಅಪ್ಡೇಟ್ ಇಟ್ಟಿರಬೇಕು. ಸುತ್ತಮುತ್ತ ಸಮಾಜ ಗೊತ್ತಿರಬೇಕು, ಎಕನಾಮಿಕ್ ಗೊತ್ತಿರಬೇಕು, ಕಲ್ಚರ್ ಗೊತ್ತಿರಬೇಕು. ಎಲ್ಲಾ ಗೊತ್ತಿದ್ದವರು ಒಬ್ರು ಪರಿಪೂರ್ಣ ಲಾಯರ್ಗಳಾಗ್ತಾರೆ, ನಾಲೆಜಬಲ್ ಲಾಯರ್ಗಳಾಗ್ತಾರೆ. ಸುಮ್ಮನೆ ಬುಕ್ಸ್ ಓದ್ದೆ ಆಯ್ತು ಮುಗೀತು ಅವೆಲ್ಲ ಅಲ್ಲ. ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯೂನಿಟ್ 3 ಅಲ್ಲಿ ಇರುವಂತ ರಿಸರ್ಚ್ ಮೆಥಡ್ಸ್ಗಳನ್ನ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋ ಅಂತ ನೀವು ಪ್ರಯತ್ನ ಪಡಬೇಕು. ವೆಲ್, ಇದಿಷ್ಟು ಯೂನಿಟ್ 3 ಅಲ್ಲಿ ಕಲಿತೀರಾ. ಯೂನಿಟ್ 4 ಗೆ ಎಂಟ್ರಿ ಕೊಡ್ತೇನೆ ನಾನು. ಯೂನಿಟ್ 4 ಅಲ್ಲಿ ನೀವೇನು ಓದ್ತೀರಾ ಅಂತಂತಂದ್ರೆ ಕೇಸ್ ಲಾ ಟೆಕ್ನಿಕ್ಸ್ಗಳನ್ನ ಓದ್ತೀರಾ. ಸರ್ ಏನಿದು, ಏನಕ್ಕೆ ಬೇಕಾಗಿತ್ತು ಕೇಸ್ ಲಾ ಅಂತ ನೀವೇನಾದ್ರೂ ನನ್ ಕೇಳಿದ್ರೆ, ಕೇಸ್ ಲಾಗಳು ಏನಕ್ಕೆ ಬೇಕು ಅಂತಂದ್ರೆ ನೀವೀಗ ಕೋರ್ಟಿಗೆ ಹೋಗ್ತಾ ಇದ್ದೀರಾ, ಆಯ್ತಾ? ಕೋರ್ಟಿಗೆ ಹೋಗಕ್ ಸ್ಟಾರ್ಟ್ ಮಾಡಿದಿರಾ, ಲಾಯರ್ಸ್ಗಳು ಆಗ್ಬಿಟ್ಟಿದ್ದೀರಾ. ಲಾಯರ್ಸ್ಗಳು ಆಗಿದ ತಕ್ಷಣನೇ ಅಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ, ಎಲ್ಲಿ ವಾದ ಮಾಡ್ತೀರಾ? ಕೋರ್ಟಲ್ಲಿ ವಾದ ಮಾಡ್ತಿರ್ತೀರಾ ಜಡ್ಜ್ ಮುಂದೆ, ಆಯ್ತಾ? ವಾದ ಮಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಹಳೇ ನಡೆದಂತಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಹೈಕೋರ್ಟ್ ಜಡ್ಜ್ಮೆಂಟ್ಸ್, ಅರ್ಥ ಆಗ್ತಿದ್ಯಾ ನಿಮಗೆ? ಈ ಎಲ್ಲಾ ಜಡ್ಜ್ಮೆಂಟ್ಸ್ ಗಳನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ, ನಿಮ್ಮ ವಾದದಲ್ಲಿ ಹೇಳ್ಬೇಕಾಗುತ್ತೆ. ಮೈ ಲಾರ್ಡ್, ನೋಡಿ, ಈ ಕೇಸಲ್ಲಿ ಇಂಥ ಡಿಸಿಷನ್ ನ ಕೊಟ್ಟಿದ್ದಾರೆ, ನಮಗೂ ಕೂಡ ನೀವು ಇಂಥ ಡಿಸಿಷನ್ ನ ಕೊಟ್ಟು ಇಂಥ ವ್ಯಕ್ತಿಗೆ ನ್ಯಾಯನ ಕೊಡಿಸಿ, ಜಸ್ಟಿಸ್ ನ ಕೊಡಿಸಿ ಅಂತ ಹೇಳ್ಬೇಕಾಗುತ್ತೆ. ಆಗ ಫಸ್ಟ್ ನಿಮಗೆ ಗೊತ್ತಿರ್ಬೇಕಲ್ವಾ ಯಾವ ಟೆಕ್ನಿಕಲಿ ನಾನು ಯಾವ ಕೇಸ್ ಲಾ ತಗೋಬೇಕು ಅಂತ. ಅದನ್ನ ಇಲ್ಲಿ ಯೂನಿಟ್ ನಂಬರ್ 4 ಅಲ್ಲಿ ಕಲಿತೀರಾ. ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಸ್ ಅಂತ ಇದೆ. ಅಂತಂದ್ರೆ ಒಂದು ಸೆಕ್ಷನ್ ಕೊಟ್ಟಿರ್ತಾರೆ, ಆಯ್ತಾ? ಒಂದು ಆರ್ಟಿಕಲ್ ನ ಕೊಟ್ಟಿರ್ತಾರೆ. ಇದರಲ್ಲಿ ಓದುವಂತ ವ್ಯೂಸ್ಗಳು ಬೇರೆ ಬೇರೆ. ನೀವು ಒಂದ್ ರೀತಿ ಓದ್ತೀರಾ, ಇನ್ನೊಬ್ರು ಒಂದ್ ರೀತಿ ಓದ್ತಾರೆ. ಅಂತಂದ್ರೆ ಹೇಳ್ತಾ ಇರೋದೇನಂತಂದ್ರೆ, ನಿಮ್ಮ 4 ಜನ ಫ್ರೆಂಡ್ಸ್ ತಗೊಳ್ಳಿ, ಏನಾದ್ರೂ ಒಂದು ಸ್ಟೋರಿನ ಓದಿ, ಅಲ್ಲಿ ಇಬ್ರು ಕೂಡ ಓದಿ ಅದನ್ನ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ. 4 ಜನ ಬೇರೆ ಬೇರೆ ವ್ಯೂಸ್ ಅಲ್ಲಿ ಹೇಳ್ತಾರೆ. ನೀವೊಬ್ರು ಇನ್ನೊಂದು ಹೇಳ್ತೀರಾ, ಅವ್ರೊಬ್ರು ಇನ್ನೊಂದು ಹೇಳ್ತಾರೆ, ಹತ್ತತ್ರನೇ ಹೇಳ್ತಾರೆ ರಿಲೇಟೆಡ್, ಬಟ್ ಬೇರೆ ಬೇರೆ ಹೇಳ್ತಾರೆ. ಅದೇ ರೀತಿ ಕಾನೂನಿನ ಲೈನ್ಸ್ ಗಳನ್ನ ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಅದನ್ನ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ ಅಲ್ಲಿ ಓದ್ತೀರಾ. ಶಾಸನಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಕಲೆ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ ಅಂದ್ರೆ. ಓಕೆ, ಹೆಚ್ಚು ಕಮ್ಮಿ ನಿಮ್ಮ ಲಾಸ್ಟ್ 9th 10th ಸೆಮಿಸ್ಟರ್ ಅಲ್ಲಿ IOS ಅಂತ ಒಂದು ಸಬ್ಜೆಕ್ಟೇ ಓದ್ತೀರಾ. ಓಕೆ, ಸೊ ಅದಾದ್ಮೇಲೆ ಯೂನಿಟ್ ನಂಬರ್ 5 ಎಂಟ್ರಿ ಕೊಡ್ತೀರಾ. ಯೂನಿಟ್ ನಂಬರ್ 5 ದಲ್ಲಿ ವರ್ಕಿಂಗ್ ಔಟ್ ಆಫ್ ಪ್ರಾಬ್ಲಮ್ಸ್ ಅಂತಿದೆ. ಅಂತಂದ್ರೆ ರಿಯಲ್ ಆಗಿ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂತಂತಂದ್ರೆ ಆ ಪ್ರಾಬ್ಲಮ್ ನ ಯಾವ ರೀತಿ ಟ್ಯಾಕಲ್ ಮಾಡ್ತೀರಾ ಅನ್ನುವಂಥದ್ದನ್ನ ಕಲಿತೀರಾ. ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು, ಲಾ ಯಾವ ರೀತಿ ಇರುತ್ತೆ, ಎಕ್ಸಾಮಿನೇಷನ್ಸ್ ಗಳ ಆನ್ಸರ್ ಯಾವ ರೀತಿ ಮಾಡಬೇಕು ಅಂತ. ಅಪ್ಲಿಕೇಶನ್ ಟು ಲಾ ಟು ದ ಫ್ಯಾಕ್ಟ್ಸ್ ಅಂತ ಇದೆ. ಫ್ಯಾಕ್ಟ್ಸ್ ಇರುತ್ತೆ. ಫ್ಯಾಕ್ಟ್ಸ್ ಅಂತಂದೇನು ಅಂತಂದ್ರೆ ಯಾರೋ ಬಂದು ಹೇಳ್ತಾರೆ, ನೋಡಿ ನನ್ನ ಪ್ರಾಪರ್ಟಿನ ಯಾರೋ ತಕೊಂಡ್ಬಿಟ್ಟ ಅಂತ. ಪ್ರಾಪರ್ಟಿನ ಯಾರೋ ತಕೊಂಡ್ಬಿಟ್ಟ ಅನ್ನುವಂಥದ್ದು ಇದು ಫ್ಯಾಕ್ಟ್ಸ್. ಆದ್ರೆ ಪ್ರಾಪರ್ಟಿ ತಕೊಂಡಿದ್ದಕ್ಕೆ ನೀವು ಸೆಕ್ಷನ್ಸ್ಗಳು ಹಾಕಿ, ಕೇಸ್ ಲಾಗಳು ಹಾಕಿ, ಕೇಸ್ನ ತೆಗೆದುಕೊಂಡು ಹೋಗಿ ಕೋರ್ಟಲ್ಲಿ ಫೈಲ್ ಮಾಡುವಂಥದ್ದು ಅಪ್ಲಿಕೇಶನ್ ಲೆವೆಲ್ ಅಂತೇಳಿ ಕರಿತೀವಿ. ಉದಾಹರಣೆ, 2ನೇ ಉದಾಹರಣೆ, ಬಂದು ಹೇಳ್ತಾನೆ, ನಿಮ್ಮ ಹತ್ರ ಏನಂತ ಹೇಳ್ತಾನೆ ಅಂತಂದ್ರೆ, ಯಾರೋ ಒಬ್ರು ನನಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಅಷ್ಟೇ ಹೇಳ್ತಾನೆ, ಅವನಿಗೆ ಅಷ್ಟೇ ಗೊತ್ತಿರೋದು, ಪಾಪ ಸಾಮಾನ್ಯ ಮನುಷ್ಯ. ಯಾರೋ ಒಬ್ರು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಹೊಡೆದಿರೋ ಅಂಥದ್ದನ್ನ ನೀವು ಕೋರ್ಟ್ ಮೆಟ್ಲು ಹತ್ತಿಸ್ಬೇಕು ಅಂತಂದ್ರೆ ಕೋರ್ಟ್ ಮೆಟ್ಲು ಹಾಗೆ ಹತ್ತಕ್ಕಾಗುತ್ತಾ? ಅಲ್ಲಿ ಯಾವ ಸೆಕ್ಷನ್ನ ಹಾಕಬೇಕು, ಯಾವ ಕೇಸ್ ಲಾನ ಹಾಕಬೇಕು, ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನ ನಾವು ಏನಂತೀವಿ, ಅಪ್ಲಿಕೇಶನ್ ಆಫ್ ಲಾ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಯಾರು ಕೂಡ ದಯವಿಟ್ಟು ಬುಕ್ಕಿನ ಹುಳಗಳಾಗಬೇಡಿ. ಬುಕ್ಕನ್ನ ಓದ್ದೆ ಬಾಯಾಕ್ಟ್ ಹೊಡೆದೆ ಅರ್ಥ ಅದೆಲ್ಲ ಏನಕ್ಕೆ ಯೂಸ್ ಆಗಲ್ಲ. ಏನೋ ಡಿಗ್ರಿಯನ್ನ ಪಾಸ್ ಮಾಡ್ಬಿಡ್ತೀರಾ 6 ತಿಂಗಳು ವರ್ಷ ಬಿಟ್ಬಿಟ್ಟು. ಆದ್ರೆ ನಾಲೆಜ್ ತುಂಬಾ ಇಂಪಾರ್ಟೆಂಟು. ಎಷ್ಟು ನಾಲೆಜ್ ಇರುತ್ತೆ ಅಷ್ಟು ತೂಕವಾಗಿ ಮಾತಾಡ್ತೀರಾ. ಬಾಯಾಕ್ಟ್ ಮಾತ್ರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೆ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಒಂದ್ಸಲ ಕೇಳಿ. ಬಟ್ ಬಾಯಾಕ್ಟ್ ಮಾತ್ರ ದಯವಿಟ್ಟು ಮಾಡಬೇಡಿ, ಸಿಕ್ಕಾಕೊಳ್ತೀರಾ. ಓಕೆ, ಇದು ಲಾ ಸಬ್ಜೆಕ್ಟು, ನಿಮ್ಮ ಸಾಧಾರಣವಾದಂಥ ಸಬ್ಜೆಕ್ಟ್ ಅಲ್ಲ. ಬಾಯಾಕ್ಟ್ ಹೊಡೆದ್ರೆ ಯಾವುದೇ ಕಾರಣಕ್ಕೆ ಯೂಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಟಾಪಿಕ್ ಲೀಗಲ್ ರಿಸರ್ಚ್ ಬಗ್ಗೆ ಓದ್ತೀರಾ. ಲೀಗಲ್ ರಿಸರ್ಚ್ ಅಂತಂದ್ರೆ ಕಾನೂನಿನ ಸಂಶೋಧನೆಯ ಬಗ್ಗೆ ಓದ್ತೀರಾ. ಅರ್ಥ ಆಯ್ತಾ ನಿಮ್ಗೆ? ಅದಾದ್ಮೇಲೆ ರೈಟಿಂಗ್ ಅಸೈನ್ಮೆಂಟ್ಸ್ ಬಗ್ಗೆ ಓದ್ತೀರಾ. ಬರವಣಿಗೆಯ ಕಾರ್ಯ ಯೋಜನೆಗಳ ಬಗ್ಗೆ ಓದ್ತೀರಾ. ಅಸೈನ್ಮೆಂಟ್ಸ್ ಗಳನ್ನ ಯಾವ ರೀತಿ ಬರಿಬೇಕು, ಎಸ್ಸೆ ಯಾವ ತರ ಬರಿಬೇಕು, ಡಿಸರ್ಷನ್ಸ್ ಗಳನ್ನ ಯಾವ ರೀತಿ ಬರಿಬೇಕು, ಸೈಟೇಷನ್ಸ್ ಮೆಥಡ್ಸ್ ಗಳನ್ನ ಓದ್ತೀರಾ. ಸೈಟೇಷನ್ಸ್ ಮೆಥಡ್ಸ್ ಅಂದ್ರೆ ಇಲ್ಲೂ ಅಷ್ಟೇ ಕೇಸ್ ಲಾಗಳನ್ನ ಹುಡ್ಕುವಂಥದ್ದು, ಯಾವ ಕೇಸ್ ಲಾನ ಯಾವ ಕೇಸಿಗೆ ನಾನು ಫಿಟ್ ಮಾಡಬೇಕು ಅನ್ನುವಂಥದ್ದು ನಾ ಕಂಪ್ಲೀಟ್ ಆಗಿ ಮಾಡಿದ್ದೇನೆ. ಆಯ್ತಾ, 100% ಕ್ಲಾಸಸ್ಗಳನ್ನ ಯಾವ ಪಾಯಿಂಟ್ ಇಷ್ಟೊತ್ತೇನು ಹೇಳಿದ್ನಲ್ವಾ, ಒಂದು ಪಾಯಿಂಟ್ ಬೆಳಿದಂಗೆ ಕ್ಲಾಸಸ್ಗಳು ನಾನು ಮಾಡಿದ್ದೀನಿ. ಸರ್ ನೀವು ಹೇಳುವಂಥ ವಿಡಿಯೋಸ್ಗಳು ಎಲ್ಲ ಅರ್ಥ ಆಗುತ್ತೆ, ಕಂಪ್ಲೀಟ್ ಆಗಿ ವಿಡಿಯೋಸ್ ಕೊಡಿ ನಮಗೆ ಅಂತಂತಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ತಂದಿದ್ದೀವಿ. ಯಾವುದೇ ಒಂದು ಪಾಯಿಂಟು ಕೂಡ ಬಿಡದ ಹಾಗೆ ನೋಡಿ, ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟು ಇಲ್ಲಿ ಬರೀ ನಿಮಗೆ ಲಾ ಸಬ್ಜೆಕ್ಟ್ಸ್ಗಳೇ ಅಂತಲ್ಲ, ಲಾ ಸಬ್ಜೆಕ್ಟ್ಸ್ಗಳ ಜೊತೆ ನಿಮ್ಮ BA BCom LLB ಅಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ನಾನು ಶೋ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟಿಗೂ ಕೋಚಿಂಗ್ ಇದೆ ನಮ್ಮಲ್ಲಿ. ಎಲ್ಲದೂ ಕೂಡ ಪೇಯ್ಡ್ ಕೋರ್ಸ್ ಇದೆ. 100% ವಿಡಿಯೋಸ್ಗಳನ್ನ ನಾವು ಕೊಡೋದಕ್ಕಿಂತ ನಿಮಗೆ ಕೊಟ್ಟಿರುವಂಥದ್ದು ಕೇವಲ ನೀವು ನೋಡ್ತಾ ಇರೋವಂಥದ್ದು ಡೆಮೋ ಅಷ್ಟೇ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆಯಾ ಸರ್? ಹೌದು, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಬ್ಜೆಕ್ಟ್ ಇದೆ. ಹೇಗೆ ಜಾಯ್ನ್ ಆಗಬೇಕು, ಯಾವ ರೀತಿ ತಗೋಬೇಕು, ಕಂಪ್ಲೀಟ್ ವಿಡಿಯೋಸ್ ನೋಟ್ಸ್ ಎಲ್ಲ ಕಂಪ್ಲೀಟ್ ನಮ್ಮ ಗೈಡೆನ್ಸ್ ಆನ್ಲೈನ್ ಕ್ಲಾಸಸ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಹೇಳ್ತೇವೆ. ಜಸ್ಟ್ ಒಂದು 2 ಮಿನಿಟ್ಸು
ಟೈಮ್ ಸ್ಪೆಂಡ್ ಮಾಡಿ ನೋಡ್ಬಿಡಿ. ಇದೆಲ್ಲ ಲಾ ಸಬ್ಜೆಕ್ಟ್ ನೀವು ಮುಂದಿನ ಸೆಮಿಸ್ಟ್ರಿಗೆ ಬರುವಂಥವು. ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಇದೆ. 100% ನಿಮಗೆ ಬರುವಂಥ 50 ಸಬ್ಜೆಕ್ಟ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಆಯ್ತಾ. 5 ಇಯರ್ LLB ಅವರಿಗೆ, BCom BLLB ಕಂಪ್ಲೀಟ್ ಅವರಿಗೆ. ಈ ಪೋಸ್ಟ್ ಅಂತೂ ನೀವು ನೋಡೇ ಇರ್ತೀರಾ. ನಮ್ಮ ಕಾನೂನು LLB ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಇದು ನಮ್ಮ ಅಕಾಡೆಮಿ ಕಡೆಯಿಂದ ಈ ರೀತಿ ಪೋಸ್ಟ್ಗಳನ್ನು ಕೂಡ ನೋಡಿರ್ತೀರಾ. ಸೊ ನಿಮಗೆ ರೀಚ್ ಆಗಲಿ ಅಂತೇಳಿ ಪೋಸ್ಟ್ಗಳನ್ನು ಕೂಡ ನಾವು ಹಾಕ್ತಾ ಇರ್ತೀವಿ. ಸರ್ ಯಾವ್ಯಾವ ಸೆಮಿಸ್ಟರ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಸೆಮಿಸ್ಟರ್ ಇದೆ. ಬೇಸಿಕಲಿ ಫಸ್ಟ್ ಸೆಮಿಸ್ಟರ್ ಅವರಿಗೆ ಹೇಳುವಂಥದ್ದು ನಾನು ಏನು ಅಂತಂದ್ರೆ ಅವರಿಗೆ ತುಂಬಾ ಲಾಟ್ಸ್ ಆಫ್ ಡೌಟ್ಸ್ ಇರುತ್ತೆ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಕನ್ನಡ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಎರಡೂ ಮೀಡಿಯಂನವರಿಗೆ ಇಡೀ ಸಬ್ಜೆಕ್ಟ್ ಪ್ಯಾಕೇಜ್ನೇ ಕೊಡ್ತಾ ಇದೀವಿ. ಸರ್ ಅದು ಬಿಟ್ಟು ಬೇರೆ ಸೆಮಿಸ್ಟ್ರಿಗೆ ಇಲ್ವಾ? ಎಲ್ಲಾ ಸೆಮಿಸ್ಟ್ರಿಗೆ ಇದೆ. ಸೆಕೆಂಡ್ ಸೆಮ್ನವರಿಗಿದೆ, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು, ಫಿಫ್ತ್ ಸೆಮ್ಮು, 6th, 7th, 8th, 9th, 10th. ಆಮೇಲೆ BCom LLB ಅವ್ರು ಕೇಳ್ತಾರೆ. BCom LLB ಫಸ್ಟ್ ಇಂದ ಹಿಡಿದು 4th ತನಕ 5th, 6th, 7th, 8th, 9th, 10th ಎಲ್ಲಾ ಸೆಮ್ನವರಿಗಿದೆ ಆಯ್ತಾ. ಕಂಪ್ಲೀಟ್ ಆಗಿ A to Z. ಸರ್ ಹಾಗಿದ್ದಲ್ಲಿ ಜಾಯ್ನ್ ಆಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಏನ್ ಸರ್ ಏನೇನ್ ಫೆಸಿಲಿಟಿ ಇದೆ ಸರ್? ಯಾಕಂದ್ರೆ ನೀವು ಮಾಡುವಂತ ವಿಡಿಯೋಸ್ಗಳು ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಆರಾಮಾಗಿ ನಾನು LLB ಪಾಸ್ ಆಗ್ತೀನಿ ಅಂತ ಫೀಲ್ ಬರ್ತಾ ಇದೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. ಲಾ ಸಬ್ಜೆಕ್ಟ್ ಅಂತ ಫೀಲೇ ಆಗ್ತಾ ಇಲ್ಲ ನಮಗೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ನೀವು ನಮ್ಮ ಈ 10 ಪಾಯಿಂಟ್ ಕೊಟ್ಟಿರುವಂತ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ನ ತೆಗೆದುಕೊಳ್ಬೇಕು. ಫಸ್ಟ್ ಬೇಸಿಕಲಿ ನಾನು ಹೇಳೇ ಬಿಡ್ತೇನೆ. ಇದ್ರದ್ದೊಂದು ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ, 100% ಎಕ್ಸ್ಪ್ಲೈನ್ ಮಾಡಿರುವಂತದ್ದು ಆಯ್ತಾ. ಸೊ ಏನ್ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರತಿ ಪೇಜ್ ಅಲ್ಲಂತೂ ನಂಬರ್ ಕೊಟ್ಟಿದೀವಲ್ವಾ, ಒಂದು ಕಾಲ್ ಮಾಡ್ಕೊಳ್ಳಿ. ಎನಿಹೌ ಸರ್ ಏನೇನ್ ಫೆಸಿಲಿಟಿ ಕೊಡ್ತೀರಾ ನಾನು ಜಾಯ್ನ್ ಆದೆ ಅಂತಂದ್ರೆ? ಒಬ್ವಿಯಸ್ಲಿ ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಕೊಡ್ತೀವಿ. ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಆಯ್ತಾ. ಅಂದ್ರೆ ನೀವು ನೋಡ್ತಾ ಇರೋದಕ್ಕೆ ಜಸ್ಟ್ ಒಂದೆರಡು ವಿಡಿಯೋ ಇಂಟ್ರೊಡಕ್ಷನ್ ಒಂದು 5% ಅಷ್ಟೇ ನೋಡ್ತಾ ಇರೋದು ನೀವು. ಆದ್ರೆ ಈ ತರ 100% ವಿಡಿಯೋ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ 1 ಪಾಯಿಂಟ್ ಬಿಡದ ಹಾಗೆ 5 ಯೂನಿಟ್ಗಳು 100% ಸಿಲೆಬಸ್ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನೋಡ್ತಾ ಇದ್ದೀರಾ ಆ ತರ 100% ಎಲ್ಲಾ ಸಿಲೆಬಸ್ನ ಕೊಡ್ತೀವಿ. ಚಾಲೆಂಜ್ ಮಾಡ್ತೀವಿ, ನೀವು ಪಕ್ಕದಲ್ಲಿ ಸಿಲೆಬಸ್ ಕಾಪಿನ ಹಿಡ್ಕೊಂಡು ಮ್ಯಾಚ್ ಮಾಡಿ ಒಂದು ಸಿಲೆಬಸ್ ಪಾಯಿಂಟು ಕೂಡ ಮಿಸ್ ಆಗಿರಲ್ಲ, ಆ ರೀತಿ ಕ್ಲಾಸಸ್ಗಳನ್ನ ಕೊಡ್ತೀವಿ. 100% ಕ್ಲಾಸಸ್ಗಳನ್ನ ನಾನೇ ಮಾಡಿರ್ತೀನಿ. ಓಕೆ, ಇದು ಕೂಡ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ನಿಮ್ಮ ಎಕ್ಸಾಮ್ ಟೈಮ್ ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ, ಟೈಮ್ ಕಡಿಮೆ ಇದೆ, ಅದಕ್ಕೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟು ಅದನ್ನ ಸಾಲ್ವ್ ಮಾಡಿ ಅದಕ್ಕೆ ವಿಡಿಯೋಸ್ಗಳನ್ನ ಕೊಟ್ಟು ಇದೆಲ್ಲ ಕೊಡೋದಲ್ದೇನೆ ನಿಮಗೆ ಏನೇ ಡೌಟ್ಸ್ ಬಂದ್ರು ಕೂಡ ಡೈರೆಕ್ಟ್ ಆಗಿ ನಾನೇ ನಿಮ್ ಜೊತೆ ಮಾತಾಡ್ತೀನಿ. ಪೇಟ್ ತಗೊಂಡಾಗ ನನ್ನ ಜೊತೆ ನೀವು ಡೈರೆಕ್ಟ್ ಆಗಿ ಮಾತಾಡಬಹುದು. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ನೀವು ಏನೇ ಇದ್ರು ಕೇಳ್ಕೋಬಹುದು. ಸರ್ ಇದೆಲ್ಲ ಆಯ್ತು, ನೋಟ್ಸ್ಗಳು ಬೇಕು ಅಂತ ಹೇಳ್ತಾರಲ್ಲ, ಬುಕ್ಸ್ಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ಹೌದು, ನೋಟ್ಸ್ಗಳನ್ನು ಕೊಡ್ತೀವಿ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಮಲ್ಲೂ ಕೊಡ್ತೀವಿ. ಸರ್ ಏನಾದರೂ ಡೌಟ್ಸ್ಗಳು ಬಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ತಗೊಳ್ತಿರೋ? ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದೆ ಅಲ್ವಾ ನಿಮಗೆ? ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ವೀಕ್ಲಿ ಒನ್ಸ್ ಟ್ವೈಸ್ ಕ್ಲಾಸಸ್ ಇರುತ್ತೆ. ಡೌಟ್ ಸೆಷನ್ ಕ್ಲಾಸಸ್ಗಳನ್ನು ತಗೊಳ್ತಾನೆ ಇರ್ತೀವಿ. ರೆಗ್ಯುಲರ್ ಕ್ಲಾಸಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸಸ್ಗಳು. ಯಾರ್ಯಾರು ಅಟೆಂಡ್ ಆಗಲ್ಲ ಸರ್, ನಾನು ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಳ್ತೀನಿ, ನನಗೆ ಫ್ರೀ ಅಂತಂದಾಗ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಯಾರ್ಯಾರು ಅಟೆಂಡ್ ಆಗಲ್ಲ ಅವರಿಗೂ ಕೂಡ. ಆಮೇಲೆ ನಮ್ಮ ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ 24/7 ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಕೊಡುವಂತ ಇಂಟರ್ನ್ಶಿಪ್ ಆಗ್ಬಹುದು, ಸಣ್ಣ ಪುಟ್ಟ ಸೆಮಿನಾರು, ಅಸೈನ್ಮೆಂಟ್ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಬ್ಯಾಕ್ ಎಂಡ್ ವರ್ಕ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಿಮ್ದು ಯಾವ್ದಾದ್ರು ಪರ್ಸನಲ್ ಕೇಸಸ್ಗಳಿದೆಯಾ, ಇಶ್ಯೂಸ್ಗಳಿದೆಯಾ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದಾದ್ರು, ಸೊ ಅವರಿಗೂ ಕೂಡ ನಮ್ಮ ಬ್ಯಾಕ್ ಎಂಡ್ ಆಸ್ ಎ ಸ್ಟೂಡೆಂಟ್ ಆಗಿ ಸಪೋರ್ಟ್ ಇರುತ್ತೆ. ಆಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಇದೆಯಾ ಸರ್? ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸರ್, ಇಂಗ್ಲಿಷ್ ಮೀಡಿಯಂನವ್ರಿಗೆ ಜಾಸ್ತಿ ಇದೆ ಹೇಳ್ತಾರೆ. ಸೊ ಬೇಸಿಕಲಿ ಕನ್ನಡ ಮೀಡಿಯಂನವರಿಗೂ ಸಪೋರ್ಟ್ ಆಗಲಿ ಅನ್ನುವಂಥದ್ದೇ ನಮ್ಮ ಸ್ಟಾರ್ಟ್ಅಪ್ ಇದು. ಅವ್ರಿಗೂ ಇದೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಕೂಡ ಇದೆ. ಹೇಗಿದ್ರು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಹೇಗಿರುತ್ತೆ, ಹೇಗೆ ಅರ್ಥ ಆಗ್ತಾ ಇದೆ, ಸಿಂಪಲ್ ಆಗಿ ಲಾಜಿಕ್ ಆಗಿ ಹೇಗೆ ಹೇಳ್ತೀವಿ ಅಂತ. ಸೊ ಆ ರೀತಿನ ನೀವು ಕಂಪ್ಲೀಟ್ ಆಗಿ 100% ತಗೋಬಹುದು. ಜಸ್ಟ್ 1 ಸೆಮಿಸ್ಟರ್ ಜಾಯ್ನ್ ಆಗಿ ನಿಮಗೆ 10 ಸೆಮಿಸ್ಟರ್ ತನಕನೂ ಕೂಡ ನಮ್ಮ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಇದಿಷ್ಟು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿ. ಎಲ್ಲದನ್ನು ಪಡ್ಕೋಬೇಕಂದ್ರೆ ಒಂದೇ ಒಂದು ಪ್ಯಾಕೇಜ್ ತಗೋಬೇಕು. ಆ ಪ್ಯಾಕೇಜ್ ತಗೋಬೇಕಂದ್ರೆ ನೀವು ಮಾಡಬೇಕಾಗಿರೋದೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪೇಜಲ್ಲೂ ಕೊಟ್ಟಿರುವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎನಿಹೌ ಸರ್, ಅದೊಂದು ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಎಲ್ಲಾದ್ರೂ ನಾನು ಕನೆಕ್ಟ್ ಆಗ್ಬೋದಾ ನಿಮಗೆ ಅಂತಂದ್ರೆ, ಕಾಂಟ್ಯಾಕ್ಟ್ ನಂಬರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಏನಾದರೂ ಡೌಟ್ ಇದೆಯಾ ಸಣ್ಣ ಪುಟ್ಟ, ಕಾಲ್ ಮಾಡಿ ಕೇಳಿ, ಸರ್ ಹೀಗಿದೆ ಏನ್ ಮಾಡ್ಬೋದು ಅಂತ ಕೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಯ್ತಾ. ಡೈರೆಕ್ಟ್ ನನ್ನ ಜೊತೆ ಮಾತಾಡ್ಬೇಕಾ? ನನ್ನ ಜೊತೆನೂ ಮಾತಾಡ್ಬೋದು. ಡೈರೆಕ್ಟ್ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ತೀರಾ ಆಯ್ತಾ. ಏನೇ ಇರಲಿ, ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ಹೇಗೆ ಬರೀಬೇಕು, ಭಯ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ವಾಟ್ಸ್ಆಪ್ ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್ಬುಕ್ ಮಾಡಿ, ವೆಬ್ಸೈಟ್ ಮಾಡಿ. ನಮ್ದು ಓನ್ ಆ್ಯಪ್ ಇದೆ ಪ್ಲೇಸ್ಟೋರ್, ವಿಂಡೋಸ್ ಅಲ್ಲಿ. ಎಲ್ಲಾ ಕಡೆನೂ ಕೂಡ ನಾವು ಸಿಕ್ಕೇ ಸಿಗ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ LLB ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದಿರ್ತೀರಾ, ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತೀರಾ, ಸ್ವಲ್ಪ ಡೌಟ್ಸ್ಗಳಿರುತ್ತೆ. ಎಲ್ಲರೂ ಅವರವರು ಕಾಮರ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದು 5 ಇಯರ್ LLBನ ಜಾಯ್ನ್ ಆಗಿರ್ತೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಒಂದು ಸೆಮಿಸ್ಟರ್ ಎಲ್ಲ ಪಾಸ್ ಆಗ್ಬಿಡಿ, ಸ್ಟಾರ್ಟಿಂಗ್ ಸೆಮಿಸ್ಟ್ರು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅವಶ್ಯಕತೆನೂ ಕೂಡ ನಿಮಗೆ ಬೀಳಲ್ಲ. ಸರ್ ಈಗ ನೀವೇನೋ ಹೇಳಿದ್ರಿ ಇಷ್ಟೆಲ್ಲ ಆಯ್ತು, ಆದ್ರೆ ನಾವೇನಾದ್ರೂ ಸ್ವಲ್ಪ ಡೆಮೋ ನೋಡ್ಬೋದಾ ಸರ್? ಏನಾದ್ರು ಅವೈಲಬಿಲಿಟಿ ಇದೆ ಅಂತಂತಂದ್ರೆ, ಈಗ ನಾನು ನಿಮಗೆ ತೋರಿಸುವಂತಹ ವಿಷಯಗಳು ಏನು ಅಂತಂತಂದ್ರೆ, ಈಗ ನಾನು ಒಂದು ಯೂನಿಟ್ ಎಲ್ಲೆಲ್ಲಿದ್ದಾವೆ, ವಿಡಿಯೋಸ್ಗಳು ಎಲ್ಲೆಲ್ಲಿದ್ದಾವೆ, ಸೊ ಅದಷ್ಟಲ್ದೇನೆ ನೋಟ್ಸ್ಗಳ ಒಂದು ಡೆಮೋನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಯಾವ ರೀತಿ ಕೊಡ್ತೀವಿ ಅಂತ ತೋರಿಸ್ತೀನಿ. ಆನ್ಲೈನ್ ಕ್ಲಾಸಸ್ಗಳನ್ನು ಹೇಗೆ ತಗೊಳ್ತೀವಿ ಅಂತ ತೋರಿಸ್ತೀನಿ. ಅದಾದ್ಮೇಲೆ ನೀವು ಹೇಗೆ ಜಾಯಿನ್ ಆಗ್ಬೇಕನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್
ನೀವೇನ್ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ಡೆಮೋಗಳನ್ನ ನಾನು ನಿಮಗೆ ತೋರಿಸ್ಬೇಕು. ನೋಡಿ ವಿಡಿಯೋಸ್ ಡೆಮೋಗಳು ಏನಾದ್ರು ನೋಡ್ತೀರಾ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಡೆಮೋಗಳು ನಾನು ಇರುವಂತದ್ದು ಒಂದು ತೋರಿಸ್ತೇನೆ ನಾನು ನಿಮಗೆ. ಜಸ್ಟ್ ಹಾಗೆ ಇರಿ. ಸಿ ಇಲ್ಲಿದೆ ನೋಡಿ. ಲಾಸ್ಟ್ ಎಲ್ಲ ನಾನು ಇದು ಮಾಡಿದ್ಬಿಡಿ. ಇಲ್ಲಿ ನೋಡಿ ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್ಗಳನ್ನ ಅಷ್ಟೇ ತೋರಿಸ್ತಾ ಇರೋದು. ನಮ್ಮ ಹತ್ರ ಕಂಪ್ಲೀಟ್ ಆಗಿ ರೆಡಿ ಇದೆ. ನಿಮ್ಮ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟು ನನಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇಲ್ಲ. ಯಾವುದೋ ಬೇಸಿಕ್ ಆಗಿ ಯಾವ್ದು ನನ್ನ ಹತ್ರ ಫ್ರಂಟ್ ಪೇಜಲ್ಲಿ ಸ್ಟಾರ್ಟಿಂಗು ABC ಇಂದ ಓಪನ್ ಆಗ್ತಾ ಇದೆ ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮೋರ್ ದ್ಯಾನ್ 70 ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ರೆಡಿ ಇದೆ. ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ರೆ ಅದೇ ರೀತಿ ಆರಾಮಾಗಿ ತಗೊಳ್ಳಿ. ಒಂದು 8 to 10 ಅವರ್ಸಲ್ಲಿ ಸಿಲೆಬಸ್ಸೇ ಕಂಪ್ಲೀಟ್ ಆಗಿ ಹೋಗುತ್ತೆ. ಕಾಲೇಜಿಗೆ ಹೋದ್ರಾ ಬಿಟ್ರಾ ಸರಿಯಾಗಿ ಓದಿದ್ರಾ ಇಲ್ಲ ಅದು ಸೆಕೆಂಡ್ರಿ. ಈ ರೀತಿ ಆರಾಮಾಗಿ ತಗೊಳ್ಳಿ. ವಿಡಿಯೋಸ್ ಅಂತೂ ಈ ರೀತಿ ಸಿಕ್ತಲ್ವಾ ಸರ್? ಫೋಲ್ಡರ್ ವೈಸ್ ತರ ಏನಾದ್ರು ಕೊಡ್ತೀರಾ ಅಂದ್ರೆ ಈ ತರ ಯೂನಿಟ್ ವೈಸ್ ಕೊಡ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೇ ತೋರಿಸ್ತಾರೆ. ನೀವೆಲ್ಲ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳು ಡೆಮೋ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಸರ್. ಯಾವ್ದಾದ್ರು ಒಂದೆರಡು ನೋಟ್ಸ್ ತೋರಿಸಿ ನಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ರೀತಿ ನೋಟ್ಸ್ಗಳು ಪರ್ಟಿಕ್ಯುಲರ್ ಆಗಿ KSLU ಅಂತಾನೆ ಪರ್ಟಿಕ್ಯುಲರ್ ಆಗಿ ನೋಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ನೋಡಿ ಒಂದು ಕ್ವಶನ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ಆನ್ಸರ್ ಕೊಟ್ಟಿರ್ತೀವಿ. ಸರ್ ಕನ್ನಡ ಮೀಡಿಯಂನವ್ರು ಸರ್ ನಮಗೆ ಕನ್ನಡ ಮೀಡಿಯಂನವರಿಗಿಲ್ವಾ? ಕನ್ನಡ ಮೀಡಿಯಂನವರಿಗೂ ಇದೇ ತರ ಕಲರ್ಫುಲ್ ಆಗಿ ಅರ್ಥ ಆಗೋ ರೀತಿ ವಿಡಿಯೋ ಸಮೇತ ನಮ್ಮ ಕನ್ಸಲ್ಟೆನ್ಸಿ ನಾನೇ ಡೈರೆಕ್ಟ್ ಆಗಿ ಮಾತಾಡ್ತಾ, ಡೌಟ್ ಬಂದ್ರೆ ಫೋನ್ ತಗೊಳ್ತಾ ಪ್ರತಿ ನೋಟ್ಸನ್ನು ಅರ್ಥ ಮಾಡಿಸ್ತಾ ನಾನೇ ಜೊತೆಲಿರ್ತೀನಿ. ಆಮೇಲೆ ಪಿಕ್ಚರ್ಲೈಸೇಷನ್ ನೋಟ್ಸ್ಗಳಿರ್ತಾವೆ ನಮ್ಮವು, ಡ್ರಾಯಿಂಗ್ ಹಾಕಿ ಗ್ರಾಫಿಕ್ಸ್ ಹಾಕಿ ನಿಮಗೆ ಅರ್ಥ ಆಗೋ ರೀತಿ ಈ ಸ್ಕೂಲಲ್ಲಿ ಅರ್ಥ ಆಗೋ ರೀತಿ ನಾವು ಅರ್ಥ ಮಾಡಿಸುವಂತ ಪ್ರಯತ್ನ ಪಡ್ತಾ ಇರ್ತೀವಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟಿಗೆ ಇಷ್ಟು ಅಂತ ಫಸ್ಟಿಗೆ ಕೊಟ್ಬಿಡ್ತೀವಿ. ಈ ತರ ನೋಡಿ ಒಂದೊಂದು ಯೂನಿಟಿಗೆ ಇಷ್ಟು, ಯೂನಿಟ್ 1ಗೆ ಇಷ್ಟು 4 ಕ್ವಶನ್ ಓದಿ ಸಾಕು, ಯೂನಿಟ್ 2ಗೆ 4 ಕ್ವಶನ್ ಓದಿ, ಯೂನಿಟ್ 3ಗೆ ಇಷ್ಟು ಓದಿ, ಅಷ್ಟು ಓದಿದ್ರೆ ಸಾಕು. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳದ್ದು ಕೂಡ ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಎನಿಯೋ ನಿಮಗೆ ಈಗ ನೋಟ್ಸ್ಗಳನ್ನ ನಾನು ತೋರಿಸಾಯ್ತು, ಯಾವ ರೀತಿ ನೋಟ್ಸ್ಗಳಿದೆ ಅಂತ ತೋರಿಸ್ದೆ. ಓಕೆ, ಯೂನಿಟ್ ವೈಸ್ ವಿಡಿಯೋಸ್ಗಳು ತೋರಿಸ್ದೆ. ಅದಾದ್ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ದೆ. ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಬಿಟ್ಬಿಡ್ತೀರಾ ಸರ್? ಇಲ್ಲ, ಇದ್ರ ಮೇಲೆ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತೀವಿ. ಅರ್ಥ ಆಗಿಲ್ವಾ ಡೈರೆಕ್ಟ್ ಆಗಿ ನನಗೂ ಕಾಲ್ ಮಾಡ್ಕೊಳ್ಳಿ, ಎಲ್ಲಾ ಫೆಸಿಲಿಟಿ ಇದೆ ಆಯ್ತಾ. ಏನೇ ಎಕ್ಸ್ಟ್ರಾ ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್ ಈಗ ಹೇಗೆ ಜಾಯ್ನ್ ಆಗ್ಬೇಕು? ಫೈನಲ್ ಆಗಿ ನಾನು ಡಿಸೈಡ್ ಆಗಿದ್ದೀನಿ ಸರ್, ನಿಮ್ಮ ಕ್ಲಾಸನ್ನು ಕೇಳ್ಬಿಟ್ಟು ನಾನು ಆರಾಮಾಗಿ ಪಾಸ್ ಆಗ್ತೀನಿ. ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಸುಮ್ಮನೆ? ಕ್ಲಾಸಲ್ಲಿ ಅರ್ಥ ಆಗ್ತಿದೆಯೋ ಇಲ್ಲೋ, ಫೇಲ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೇಗಿದ್ರು ಬಂದ್ಬಿಟ್ಟಿದ್ದೀನಿ ಕಾಲೇಜಿಗೆ, ಈಗ ಪಾಸ್ ಮಾಡಲೇಬೇಕು, ನನ್ನ ಹತ್ರ ಏನೂ ಬೇರೆ ದಾರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಒಂದು ದಾರಿ ಇದೆ. ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ನೀವು ಕಾಲೇಜಿಗೆ ಸೇರಿದಿರಾ ಅಷ್ಟೇ. ಕಾಲೇಜಿಗೆ ಸೇರಿದ್ ಬಿಟ್ರೆ ಉಳಿದಿದ್ದ ಎಲ್ಲಾ ಫೆಸಿಲಿಟಿಗಳು ನಾವು ಮಾಡ್ಕೊಳ್ತೀವಿ ಆಯ್ತಾ. ಕಂಪ್ಲೀಟ್ ಆಗಿ ನಿಮ್ಮ ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ, ಇಲ್ಲ ಅಂದ್ರೆ ನಿಮ್ಮದೇ ಇಂಡಿವಿಜುವಲಿಟಿ ಇದ್ರೆ ಒಂದ್ಸಲ ಜಾಯಿನ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಳ್ತಾ ವಿಡಿಯೋಸ್ಗಳನ್ನ ನೋಡ್ಕೊಳ್ತಾ ಸಬ್ಜೆಕ್ಟ್ಗಳನ್ನ ಆರಾಮಾಗಿ ಪಾಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ. ನೋಡಿ ಆನ್ಲೈನ್ ಕ್ಲಾಸಸ್ಗಳಿರುವಂತಹ ಒಂದು ಡೆಮೋನು ಕೂಡ ನಾನು ಇಲ್ಲಿ ಶೋ ಮಾಡಿದ್ದೀನಿ. ಅದಾದ್ಮೇಲೆ ಎನಿಹೌ ನಿಮ್ಮ ಎಲ್ಲ ಕರಿಯರು ತುಂಬಾ ಚೆನ್ನಾಗಿರ್ಲಿ, ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾವೆಲ್ಲ ವಿಶ್ ಮಾಡ್ತಿದೀವಿ. ಆಮೇಲೆ ನಾವು ಬಿಟ್ಟಿರುವಂತ ಫ್ರೀ ಕ್ಲಾಸಸ್ಗಿಂತ ಎಕ್ಸ್ಟ್ರಾ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರಬೇಡಿ. 100% ಕ್ಲಾಸಸ್ಗಳು ಏನಾದರೂ ಬೇಕಂದ್ರೆ ನೀವು ಖಂಡಿತವಾಗ್ಲೂ ಈ ನಂಬರಿಗೆ ಕಾಲ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಮಾಡ್ಕೊಂಡೇ ನೀವು ತಗೋಬೇಕಾಗುತ್ತೆ. ಇಲ್ಲಿ ಎಷ್ಟು ಡೆಮೋಗೆ ಬಿಡಬೇಕು ಅಷ್ಟೊಂದು ಮಾತ್ರ ಬಿಟ್ಟಿರ್ತೀವಿ. ಇದಿಷ್ಟೇ ಇರೋದಲ್ಲ, ಪ್ರತಿ ಯೂನಿಟ್, ಪ್ರತಿ ಸಬ್ಜೆಕ್ಟ್, ಪ್ರತಿ ಟಾಪಿಕ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಎನಿಹೌ ಇಷ್ಟೊಂದು ಪೇಷನ್ಸ್ ಆಗಿ ಕೇಳಿದಿರಾ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರಾದರೂ ತೆಗೆದುಕೊಳ್ಳೋ ಅಂತಾರೆ ಇದ್ರೆ ನಿಮ್ಮ ಗ್ರೂಪ್ಸ್ಗಳು ಇರುತ್ತಲ್ವಾ, ಕಾಲೇಜ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿರ್ತಾರೆ ಸೆಮ್-ವೈಸು ಅಂತ. ಸೊ ಅದಕ್ಕೆ ಸೆಂಡ್ ಮಾಡಿ, ಸ್ಟಡಿ ಗ್ರೂಪಿಗೆ ಸೆಂಡ್ ಮಾಡಿ, ಅವರಿಗೂ ಗೊತ್ತಾಗ್ಲಿ, ಅವರು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ, ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.